ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸದ್ಯ ರಾಜ್ಯದಲ್ಲಿ RSS ನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. RSS ಅನ್ನ ನಿಷೇಧ ಮಾಡಬೇಕು, ಸರ್ಕಾರಿ ಸ್ಥಳಗಳಲ್ಲಿ RSS ಗೆ ಸಂಘ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಬಿಜೆಪಿ ನಿಮ್ಗೆ ತಾಕತ್ತಿದ್ರೆ RSS ಅನ್ನ ನಿಷೇಧ ಮಾಡಿ ನೋಡಿ ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ RSS ವಿಚಾರದಲ್ಲಿ ವಾಕ್ ಸಮರವೇ ನಡೀತಾ ಇದೆ. ಇತ್ತೀಚೆಗಷ್ಟೇ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು RSS ಗೀತೆಯನ್ನ ಹಾಡಿದ್ದು ಕೂಡ ನಿಮ್ಗೆ ಗೊತ್ತಿರಬಹುದು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಇವತ್ತು RSS ಅನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ನಾಯಕನೇ RSS ನ ಹುಟ್ಟಿಗೆ ಕಾರಣವಾಗಿದ್ದು. ಒಂದ್ ಕಾಲದಲ್ಲಿ ನೆಹರು ಕೂಡ ಈ ಸಂಘಟನೆಯನ್ನ ಬೇಷ್ ಅಂತ ಹೇಳಿದ್ರಂತೆ. ಹಾಗಾದ್ರೆ RSS ಅಂದ್ರೆ ಏನು? ಇದೊಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಯೋ ಅಥವಾ ರಾಜಕೀಯ ಸಂಘಟನೆಯೋ? ಸಂಘದ ಆಳ ಅಗಲವೇನು? ಇದೊಂದು ಕೋಮುವಾದಿ ಸಂಘಟನೆಯ? ಮಾಜಿ ಕಾಂಗ್ರೆಸ್ ನಾಯಕನ ಮನೆಯಲ್ಲಿ ಹುಟ್ಟಿದ RSS ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾಗಿ ಬೆಳೆದಿದ್ದು ಹೇಗೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಅದು 1925ರ ಸಮಯ. ದೇಶದಲ್ಲಿ ಸ್ವತಂತ್ರ್ಯ ಚಳುವಳಿಯ ಕಿಚ್ಚು ಮಡುಗಟ್ಟುತ್ತಿದ್ದ ಕಾಲಘಟ್ಟ. ಆಗ ಖ್ಯಾತ ವೈದ್ಯರೊಬ್ಬರು ಸಂಘಟನೆಯೊಂದನ್ನ ರಚಿಸಿದ್ರು. ಬ್ರಿಟಿಷರ ತಾರತಮ್ಯ ನೀತಿ ವಿರುದ್ಧ ಹೋರಾಡಲು ಹಿಂದೂ ಜನರನ್ನ ಒಗ್ಗೂಡಿಸುವುದೇ ಈ ಸಂಘಟನೆಯ ಮೂಲ ಉದ್ದೇಶವಾಗಿತ್ತು. ಹೀಗೆ ಸಣ್ಣದಾಗಿ ಶುರುವಾಗಿದ್ದ ಈ ಸಂಘಟನೆ ಮುಂದೊಂದು ದಿನ ಇಡೀ ಜಗತ್ತಿನ ಅತಿ ದೊಡ್ಡ ಸರ್ಕಾರೇತರ ಸಂಸ್ಥೆಯಾಗಲಿದೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. RSS ಅಂದ ತಕ್ಷಣವೇ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡುತ್ತದೆ. ಅಷ್ಟರ ಮಟ್ಟಿಗೆ ದೇಶದ ರಾಜಕಾರಣದ ಮೇಲೆ RSS ತನ್ನ ಪ್ರಭಾವ ಹೊಂದಿದೆ. ಸಾಮಾಜಿಕ ವಲಯದಲ್ಲೂ ದೇಶದ ಅತಿ ದೊಡ್ಡ ಸಂಘಟನಾತ್ಮಕ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಸಹ ಹೊಂದಿದೆ. ಅಂದ ಹಾಗೆ RSS ಚಿಂತನೆ ಮೊಳಕೆಯೊಡೆದದ್ದು 1907ರಲ್ಲಿ. ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನರಳುತ್ತಿದ್ದ ವೇಳೆ ಸಂಘರ್ಷದ ನೆಲ ಬಂಗಾಳದಲ್ಲಿ ಅನುಶೀಲನ್ ಸಮಿತಿ ಎಂಬ ಹೆಸರಿನಲ್ಲಿ ಕ್ರಾಂತಿಕಾರಿ ಸಂಘಟನೆಯೊಂದು ಜನ್ಮ ತಳೆಯಿತು. ನಾಗಪುರದಿಂದ ವೈದ್ಯ ವೃತ್ತಿ ಕಲಿಯಲು ಬಂಗಾಳಕ್ಕೆ ಬಂದಿದ್ದ ಕೇಶವರಾಮ್ ಬಲರಾಮ್ ಹೆಡಗೇವಾರ್ ಕೂಡ ಈ ಸಂಘಟನೆಯಲ್ಲಿದ್ದರು. ಆಗಿನ ಸನ್ನಿವೇಶದಲ್ಲಿ ದಾದಾಬಾಯಿ ನವರೋಜಿ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಕಾಂಗ್ರೆಸ್ನಲ್ಲಿದ್ದರು. ಅವರ ಸಂಪರ್ಕಕ್ಕೆ ಬಂದ ಹೆಡಗೇವಾರ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪದಾರ್ಪಣೆ ಮಾಡಿದ್ರು. 1917ರವರೆಗೂ ಹೆಡಗೇವಾರ್ ಕಾಂಗ್ರೆಸ್ ಪಕ್ಷದಲ್ಲೇ ಕಾರ್ಯನಿರ್ವಹಿಸಿದ್ರು. ಆದರೆ 1917ರ ವೇಳೆ ಟರ್ಕಿಯಲ್ಲಿ ಖಲೀಫ್ ಸಿಂಹಾಸನವನ್ನ ಬಲವಂತವಾಗಿ ಕಿತ್ಕೊಳ್ಳಲಾಯಿತು. ಈ ಘಟನೆ ಭಾರತದಲ್ಲೂ ಕಿಚ್ಚು ಎಬ್ಬಿಸಿತು. ಖಲೀಫ್ ಅಧಿಕಾರ ಪಲ್ಲಟವನ್ನ ವಿರೋಧಿಸಿ ದೇಶದಾದ್ಯಂತ ಖಿಲಾಫತ್ ಚಳವಳಿ ಕಾವೇರಿತು. ಖುದ್ದು ಕಾಂಗ್ರೆಸ್ ಕೂಡ ಈ ಚಳವಳಿಯನ್ನ ಸಮರ್ಥಿಸಿ ಬೀದಿಗಿಳಿಯಿತು. ಆದರೆ ಈ ವಿಚಾರ ಕೇಶವರಾಮರಿಗೆ ಸರಿ ಬರಲಿಲ್ಲ. ಅವರು ಒಳಗೊಳಗೆ ಈ ವಿಷಯದಲ್ಲಿ ವ್ಯಗ್ರವಾಗಿದ್ದರು. ಕಾರಣ, ಕಾಂಗ್ರೆಸ್ನ ಈ ನೀತಿ ಮುಸ್ಲಿಂ ತುಷ್ಟೀಕರಣದ ಭಾವದಂತೆ ಕಂಡಿತು. ಹೀಗಿದ್ದರೂ ಹೆಡಗೇವಾರ್ ಕಾಂಗ್ರೆಸ್ ಅನ್ನ ಬಿಟ್ಟಿರಲಿಲ್ಲ. ಖಿಲಾಫತ್ ಚಳವಳಿಯನ್ನ ವಿರೋಧಿಸುತ್ತಲೇ ಅವರು 1922ರಲ್ಲಿ ನಡೆದ ನಾಗಪುರ ಕಾಂಗ್ರೆಸ್ ಅಧಿವೇಶನ ಹಾಗೂ 1925ರಲ್ಲಿ ನಡೆದ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದರು. ಈ ಘಟನೆ ಬಳಿಕ ಹೆಡಗೇವಾರ್ ತಲೆಯಲ್ಲಿ ಬೇರೆಯದ್ದೇ ಯೋಚನೆ ಓಡ್ತಾ ಇತ್ತು. ಹಿಂದೂಗಳಿಗಾಗಿಯೇ ಕೆಲಸ ಮಾಡುವ, ಹಿಂದುತ್ವದ ಹಿತಾಸಕ್ತಿಯನ್ನ ರಕ್ಷಿಸುವ ಸಂಘಟನೆಯೊಂದನ್ನ ಸ್ಥಾಪಿಸುವ ಬಗ್ಗೆ ಅವರು ಯೋಚಿಸತೊಡಗಿದ್ರು. ಅಂತೆಯೇ ತಮ್ಮ ಮನೆಯಿಂದಲೇ ಈ ಸಂಘಟನೆಯ ಬೀಜ ಬಿತ್ತಿದ್ದರು. ನೀವು ನಂಬಲಿಕ್ಕಿಲ್ಲ, ಹೆಡಗೇವಾರ್ ಅವರ ಮೊದಲ ಸಭೆಯಲ್ಲಿ ಹಾಜರಿದ್ದವರು ಕೇವಲ 12 ಜನ ಮಾತ್ರ. ಆದರೆ ಈ 12 ಜನ 1200 ಆಗಲು ತುಂಬಾ ಸಮಯವೇನೂ ಬೇಕಾಗಲಿಲ್ಲ. ಕಾಲಕ್ರಮೇಣ ಸಂಘದ ಬೆಳವಣಿಗೆ ಕ್ಷಿಪ್ರಗತಿಯಲ್ಲೇ ಸಾಗಿತು. ಡಾಕ್ಟರ್ ಹೆಡಗೇವಾರ್ ಅವರ ವಿಚಾರಗಳಿಂದ ಪ್ರಭಾವಿತರಾದ ಸಾವಿರಾರು ಜನರು ಸಂಘದತ್ತ ಆಕರ್ಷಿತರಾಗತೊಡಗಿದ್ರು. ಇದು RSS ಸ್ಥಾಪನೆಯ ಅಗತ್ಯವನ್ನ ಒತ್ತಿ ಹೇಳ್ತಾ ಇತ್ತು. ಆದರೆ ಹಿಂದೂಗಳಿಗಾಗಿಯೇ ಕೆಲಸ ಮಾಡುವ ಸಂಘಟನೆಯೊಂದನ್ನ ಕಟ್ಟುನಿಟ್ಟಾಗಿ ಕಟ್ಟೋದು ಅಂದುಕೊಂಡಷ್ಟು ಸುಲಭವಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಕಂಟಕಗಳಿದ್ದವು, 108 ಸಮಸ್ಯೆಗಳಿದ್ದವು. ಆದರೆ ಹೆಡಗೇವಾರ್ ಯಾವುದಕ್ಕೂ ಜಗ್ಗದೆ ಖುದ್ದು ತಾವೇ ಅಖಾಡಕ್ಕಿಳಿದು ಶಾಖೆಗಳನ್ನ ತೆರೆಯಲು ಮುಂದಾದರು. ಅಂದಿನ ದಿನಗಳಲ್ಲಿ ಸಂಘದ ಈ ಶಾಖೆಗಳಲ್ಲಿ ಸೂರ್ಯ ನಮಸ್ಕಾರ, ಯೋಗಾಸನ, ಲಾಠಿ ತರಬೇತಿ ಹೇಳಿಕೊಡ್ಲಾಗ್ತಾ ಇತ್ತು. ಅದರ ಜೊತೆಗೆ ಬೌದ್ಧಿಕ ಚರ್ಚೆಗಳನ್ನ ಕೂಡ ನಡೆಸಲಾಗ್ತಾ ಇತ್ತು.
ಡಾಕ್ಟರ್ ಹೆಡಗೇವಾರ್ ಅವರ ವಿಚಾರಗಳು ಜನರ ಮೇಲೆ ಅದೆಷ್ಟು ಪರಿಣಾಮ ಬೀರಿದ್ದವು ಅಂದರೆ ನೋಡುತ್ತಿದ್ದಂತೆ ಸಂಘದ ಶಾಖೆಗಳಿಗೆ ಬರುವವರ ಸಂಖ್ಯೆ ದುಪ್ಪಟ್ಟಾಗತೊಡಗಿತ್ತು. ಸಂಘವನ್ನ ಅಧಿಕೃತವಾಗಿ ಸ್ಥಾಪಿಸುವ ಕಾಲ ಸನ್ನಿಹಿತವಾಗಿತ್ತು. ಅಂದುಕೊಂಡಂತೆ ಡಾಕ್ಟರ್ ಹೆಡಗೇವಾರ್ 1925ರ ವಿಜಯ ದಶಮಿಯ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಡಿಪಾಯ ಹಾಕಿದ್ರು. ಆರಂಭದಲ್ಲಿ ಮಹಾರಾಷ್ಟ್ರದುದ್ದಕ್ಕೂ ಸಂಘದ ಶಾಖೆಗಳು ತೆರೆಯಲ್ಪಟ್ಟವು. ನಾಸಿಕ್, ಪುಣೆ, ಅಮರಾವತಿ, ಯಾವತ್ಮಲ್ ಸೇರಿದಂತೆ ಮಹಾರಾಷ್ಟ್ರದ ಹಳ್ಳಿಗಳಲ್ಲಿ ಆರ್ಎಸ್ಎಸ್ ಶಾಖೆಗಳು ಆರಂಭ ಕಂಡವು. ತದನಂತರ ನಿಧಾನವಾಗಿ ಮಧ್ಯ ಭಾರತದಲ್ಲೂ ಸಂಘದ ಶಾಖೆಗಳು ಆರಂಭವಾಗಲು ಶುರು ಮಾಡಿದವು. ಜನರು ಶಾಖೆಯೊಂದಿಗೆ ಗುರುತಿಸಿಕೊಳ್ಳುವುದು ಒಂದು ರೀತಿಯಲ್ಲಿ ಮಹಾ ಪರಿವರ್ತನೆಯನ್ನ ಮೀರಿಸುವಂತಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಆರ್ಎಸ್ಎಸ್ ಮೂಲತಃ ಸಾಮಾಜಿಕ ಸೇವಾ ಸಂಘಟನೆಯಾಗಿಯೇ ಗುರುತಿಸಿಕೊಂಡಿತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ರಾಜಕೀಯದಲ್ಲೂ ಅದರ ಪ್ರಭಾವ ಗೋಚರಿಸಲು ಪ್ರಾರಂಭಿಸಿತು. ಸಂಘವೇನು ರಾಜ್ಯಗಳ ಗಡಿಯನ್ನ ದಾಟಿ ದೇಶದ ವಿವಿಧ ಭಾಗಗಳಲ್ಲಿ ವಿಸ್ತರಣೆಯಾಗತೊಡಗಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಹಿಡಿತ ಹೊಂದಿದ್ದಂತೆ ಬೇರೆ ರಾಜ್ಯಗಳಲ್ಲಿ ಹಿಡಿತ ಹೊಂದಿರಲಿಲ್ಲ. ಆದರೆ ಸುಯೋಗ ಎನ್ನುವಂತೆ ಅಂತಹ ಅವಕಾಶ ಡಾಕ್ಟರ್ ಹೆಡಗೇವಾರ್ ಅವರಿಗೆ ತಾನಾಗಿಯೇ ದಕ್ಕಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ದೇಶದ ಪ್ರತಿ ಹಳ್ಳಿಯಲ್ಲೂ ಪ್ರತಿಷ್ಠಾಪಿಸುವ ಅವಕಾಶ ಒದಗಿ ಬಂತು. 1930ರ ಆಸುಪಾಸಿನಲ್ಲಿ ಡಾಕ್ಟರ್ ಹೆಡಗೇವಾರ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಬನಾರಸ್ ಹಿಂದೂ ವಿವಿ ಸಂಸ್ಥಾಪಕರಾಗಿದ್ದ ಡಾಕ್ಟರ್ ಮದನ್ ಮೋಹನ್ ಮಾಳವೀಯ ಡಾಕ್ಟರ್ ಹೆಡಗೇವಾರ್ ಅವರಿಗೆ ಸಂಘದ ಶಾಖೆಯನ್ನ ವಿವಿ ಆವರಣದಲ್ಲಿ ತೆರೆಯಲು ಅನುಮತಿಸಿದ್ರು. ಇದು ಸಂಘದ ಬೆಳವಣಿಗೆಗೆ ಬಹು ಅಮೂಲ್ಯ ಕೊಡುಗೆ ನೀಡಿತು. ವಿಶೇಷ ಅಂದರೆ ಇದೇ ಯೂನಿವರ್ಸಿಟಿಯಲ್ಲಿ ಆರ್ಎಸ್ಎಸ್ ನ ಮತ್ತೊಬ್ಬ ದಿಗ್ಗಜರಾಗಿದ್ದ ಮಾಧವರಾವ್ ಸದಾಶಿವರಾವ್ ಗೋಳವಾಲ್ಕರ್ ಎಂಎಸ್ಸಿ ಓದ್ತಾ ಇದ್ರು. ಜೊತೆಗೆ ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠ ಕೂಡ ಮಾಡ್ತಾ ಇದ್ರು. ಹೀಗಾಗಿಯೇ ಬನಾರಸ್ ಪರಿಸರದಲ್ಲಿ ಅವರನ್ನ ಗುರೂಜಿ ಅಂತಾಲೆ ಕರೆಯಲಾಗ್ತಾ ಇತ್ತು. ಗೋಳವಾಲ್ಕರ್ ಡಾಕ್ಟರ್ ಹೆಗಡೆವಾರ್ ಮೂಲಕ ಸಂಪರ್ಕಕ್ಕೆ ಬಂದು ಹೀಗೆ ಆರ್ಎಸ್ಎಸ್ ಉತ್ತರೋತ್ತರವಾಗಿ ಬೆಳೆಯುವ ಹೊತ್ನಲ್ಲೇ ಡಾಕ್ಟರ್ ಹೆಡಗೇವಾರ್ ಅಕಾಲಿಕವಾಗಿ ನಿಧನರಾಗ್ತಾರೆ. ಇದರಿಂದ ಆರ್ಎಸ್ಎಸ್ ನ ಮುಂದಿನ ಮುಖ್ಯಸ್ಥರು ಯಾರು ಎನ್ನುವ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತದೆ. 1940ರಲ್ಲಿ ಗೋಳವಾಲ್ಕರ್ ಗುರೂಜಿ ಅವರನ್ನ ಸಂಘದ ಕಾರ್ಯವಾಹಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತೆ. ಅಂದಿನಿಂದ ಆರ್ಎಸ್ಎಸ್ ನಲ್ಲಿ ಗುರೂಜಿ ಯುಗ ಶುರುವಾಗುತ್ತೆ. ಗೋಳವಾಲ್ಕರ್ ಅವಧಿಯಲ್ಲಿ ಸಂಘದ ವಿಚಾರಧಾರೆಗಳು ದೆಹಲಿ, ಕೋಲ್ಕತ್ತಾ, ಮದ್ರಾಸ್, ಬೆಂಗಳೂರು, ತಿರುವನಂತಪುರಂ, ಲಾಹೋರ್ ಸೇರಿದಂತೆ ದೇಶದ ಮೂಲೆ ಮೂಲೆಗಳನ್ನ ತಲುಪುತ್ತದೆ. ಸ್ನೇಹಿತರೆ, ಇದೆಲ್ಲ ಆರ್ಎಸ್ಎಸ್ ನ ಜನ್ಮ ತಳೆದ ಕಥೆಯಾದ್ರೆ ಸಂಘದ ಸಾಂಸ್ಥಿಕ ರಚನೆ ಕೂಡ ಅಷ್ಟೇ ಗಮನ ಸೆಳೆಯುವಂತದ್ದು. ಪ್ರತಿಯೊಂದು ಸಂಘ ಸಂಸ್ಥೆಗೆ ಬೈಲಾ ಇರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ತನ್ನದೇ ಆದ ವಿಶೇಷ ಚೌಕಟ್ಟು, ಸಾಂಸ್ಥಿಕ ರಚನೆ ಇದೆ. ಆರ್ಎಸ್ಎಸ್ 11 ಹಂತಗಳ ಕಾರ್ಯಾಚರಣೆಯ ಸಾಂಸ್ಥಿಕ ರೂಪ ಹೊಂದಿದೆ. ಅವುಗಳು ಈ ಕೆಳಗಿನಂತಿದೆ: ಕೇಂದ್ರ, ಕ್ಷೇತ್ರ, ಪ್ರಾಂತ್ಯ, ವಿಭಾಗ, ಜಿಲ್ಲಾ, ತಾಲೂಕು, ನಗರ, ಖಂಡ, ಮಂಡಲ, ಗ್ರಾಮ, ಶಾಖೆ. ಇನ್ನು ಸಂಘದ ಪ್ರತಿ ಶಾಖೆ ಕೂಡ 5 ಉಪಶಾಖೆಗಳನ್ನ ಹೊಂದಿರುತ್ತೆ. ಅದರಲ್ಲಿ ಪ್ರಭಾತ್ ಶಾಖೆ ಬೆಳಗ್ಗೆ ಸಭೆ ಸೇರುತ್ತದೆ, 2ನೇಯದ್ದು ಸಂಜೆ ಶಾಖೆ, 3ನೇಯದ್ದು ರಾತ್ರಿ ಶಾಖೆ, 4ನೇಯದ್ದು ಮಿಲನ್ ಶಾಖೆ. ಇದು ವಾರದಲ್ಲಿ 1 ಅಥವಾ 2 ಬಾರಿ ಸಭೆ ಸೇರುತ್ತದೆ. ಇನ್ನು ಅಂತಿಮವಾಗಿ 5ನೇಯದ್ದು ಸಂಘ ಮಂಡಳಿ. ಇದು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ. ಪ್ರಮುಖ ವಿಚಾರಗಳ ಕುರಿತಂತೆ ಈ ಸಭೆಯಲ್ಲಿ ಚಿಂತನ ಮಂಥನ ನಡೆಯುತ್ತದೆ. ಸ್ನೇಹಿತರೆ, ನಿಮಗೆ ಆಶ್ಚರ್ಯವಾಗಬಹುದು. ಸದ್ಯ ಆರ್ಎಸ್ಎಸ್ ನಲ್ಲಿ 1 ಕೋಟಿಗೂ ಅಧಿಕ ತರಬೇತಿ ಹೊಂದಿದ ಸಮರ್ಪಣಾ ಭಾವದ ಕಾರ್ಯಕರ್ತರಿದ್ದಾರೆ. ಸಂಘ ಪರಿವಾರದಲ್ಲಿ ಸುಮಾರು 80ಕ್ಕೂ ಅಧಿಕ ಸಣ್ಣ ಪುಟ್ಟ ಸಂಘಟನೆಗಳಿವೆ. ಕೇವಲ ಉತ್ತರ ಪ್ರದೇಶವೊಂದರಲ್ಲೇ 8,000ಕ್ಕೂ ಅಧಿಕ ಆರ್ಎಸ್ಎಸ್ ಶಾಖೆಗಳಿವೆ. ಇನ್ನು ಹಿಂದೂಗಳ ಸಂಖ್ಯೆ ಕಡಿಮೆ ಇರುವ ಕೇರಳದಲ್ಲೂ ಸಂಘ ಸರಿಸುಮಾರು 5,000 ಶಾಖೆಗಳನ್ನ ಹೊಂದಿದ್ಯಂತೆ. ಇದಿಷ್ಟೇ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿದೇಶಗಳಲ್ಲೂ ತನ್ನ ಶಾಖೆಗಳನ್ನ ಹೊಂದಿದೆ. ಸುಮಾರು 40 ದೇಶಗಳಲ್ಲಿ ಬರೋಬ್ಬರಿ 57,000 ಶಾಖೆಗಳ ಮೂಲಕ ಆರ್ಎಸ್ಎಸ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಈ ಎಲ್ಲಾ ಶಾಖೆಗಳಲ್ಲಿ ನಿತ್ಯ ಸರಿಸುಮಾರು 50 ಲಕ್ಷ ಸದಸ್ಯರು ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಪ್ರತಿ ತಾಲೂಕಿನಲ್ಲೂ ಸಂಘದ ಮುಖ್ಯ ಶಾಖೆ ಇದೆ. ಸರಿಸುಮಾರು 60,000 ಹಳ್ಳಿಗಳಲ್ಲಿ ಗ್ರಾಮ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಂದಹಾಗೆ ಶಾಖೆಗಳೆಂದ್ರೆ ಯಾವುದೇ ಭೌತಿಕ ಕಟ್ಟಡಗಳಲ್ಲ. ಬೆಳಗ್ಗೆ ಹಾಗೂ ಸಂಜೆ ಹೊತ್ತಿನಲ್ಲಿ ಸಂಘದ ಸದಸ್ಯರು ಒಟ್ಟಾಗಿ ಸೇರುವ ಸಭೆಗಳಿಗೆ ಶಾಖೆಗಳೆಂದು ಕರೀತಾರೆ. ಖಾಲಿ ಮೈದಾನಗಳಲ್ಲಿ ಒಂದೆಡೆ ಸಭೆ ಸೇರಿ ಸಂಘ ಪ್ರಾರ್ಥನೆ ಹಾಗೂ ಗೀತೆಗಳ ಮೂಲಕ ಜಾಗೃತಿ ಮೂಡಿಸುತ್ತೆ. ರಾಷ್ಟ್ರ ಧರ್ಮದ ಮಹತ್ವವನ್ನ ತಿಳಿಸಿ ಹೇಳುವುದು ಈ ಶಾಖೆಯ ಪ್ರಮುಖ ಕೆಲಸ.
ಈ ಶಾಖೆಗಳನ್ನೇ RSSನ ಅಡಿಪಾಯ ಅಂತ ಕರೀತಾರೆ. ಇವುಗಳ ಮೂಲಕವೇ ಸಂಘ ದೊಡ್ಡ ಮಟ್ಟದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ. RSSನ ಪ್ರತಿ ಶಾಖೆ ಕೂಡ ಬೆಳಗ್ಗೆ ಹಾಗೂ ಸಂಜೆ ಹೊತ್ತಿನಲ್ಲಿ ಸಭೆ ಸೇರುತ್ತದೆ. RSSನ ಕಾರ್ಯಕರ್ತರು ಪರಸ್ಪರ ಭೇಟಿಯಾಗ್ತಾರೆ. ಯೋಗ, ಸೂರ್ಯ ನಮಸ್ಕಾರ, ಪ್ರಾರ್ಥನೆ ಹಾಡಿಸಲಾಗುತ್ತೆ. ಅದರ ಜೊತೆಗೆ ಲಾಠಿ ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ಇದಲ್ಲದೆ ದೈಹಿಕ ಶ್ರಮದ ಆಟಗಳನ್ನ ಕೂಡ ಹೇಳಿಕೊಡಲಾಗುತ್ತೆ. ಇನ್ನು ಈ ಶಾಖೆಗಳು ಕೇವಲ ಆಟ ಪ್ರಾರ್ಥನೆಗಷ್ಟೇ ಸೀಮಿತವಾಗಿರೋದಿಲ್ಲ, ಬೌದ್ಧಿಕ ಚರ್ಚೆಗೂ ಕೂಡ ಅವಕಾಶವಿರುತ್ತೆ. ಚಿಂತನ ಮಂಥನ ಶಿಬಿರಗಳನ್ನ ಸಹ ಆಯೋಜಿಸಲಾಗುತ್ತೆ. ಇನ್ನು RSSನ ಮುಖ್ಯಸ್ಥರನ್ನ ಸರಸಂಘ ಚಾಲಕ ಅಂತ ಕರೀತಾರೆ. ಸರಸಂಘ ಚಾಲಕರು ಅಧಿಕಾರದಲ್ಲಿದ್ದಾಗಲೇ ತಮ್ಮ ಮುಂದಿನ ಸರಸಂಘ ಚಾಲಕರ ಹೆಸರನ್ನ ಘೋಷಿಸುವ ಪದ್ಧತಿ ಸಂಘದಲ್ಲಿದೆ. ಸದ್ಯ ಡಾಕ್ಟರ್ ಮೋಹನ್ ಭಾಗವತ್ RSSನ ಸರಸಂಘ ಚಾಲಕರಾಗಿದ್ದಾರೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರೋಬ್ಬರಿ 55 ಸಹ ಸಂಘಟನೆಗಳನ್ನ ಹೊಂದಿದೆ. ಭಾರತೀಯ ಜನತಾ ಪಾರ್ಟಿ, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್, ಹಿಂದೂ ಸ್ವಯಂ ಸೇವಕ ಸಂಘ, ರಾಷ್ಟ್ರ ಸೇವಿಕಾ ಸಮಿತಿ, ಆಲ್ ಇಂಡಿಯಾ ವರ್ಲ್ಡ್ ಕೌನ್ಸಿಲ್, ವಿದ್ಯಾಭಾರತಿ, ಸರಸ್ವತಿ ಶಿಶು ಮಂದಿರ, ವನವಾಸಿ ಕಲ್ಯಾಣ ಆಶ್ರಮ, ಮುಸ್ಲಿಂ ನ್ಯಾಷನಲ್ ಫೋರಂ, ನ್ಯಾಷನಲ್ ಸಿಖ್ ಸಂಘ, ವರ್ಲ್ಡ್ ಡೈಲಾಗ್ ಸೆಂಟರ್, ಸ್ವದೇಶಿ ಜಾಗರಣ ಮಂಚ್, ಲಘು ಉದ್ಯೋಗ ಭಾರತಿ, ವಿವೇಕಾನಂದ ಕೇಂದ್ರ ಹಾಗೂ ಇಂಡಿಯನ್ ಲೇಬರ್ ಯೂನಿಯನ್, ಸೇವಾ ಭಾರತಿ, ವಿಶ್ವ ಹಿಂದೂ ಪರಿಷತ್ ಇನ್ನು ಮುಂತಾದ ಸಂಘಟನೆಗಳು ಸಂಘದ ಸಹ ಸಂಘಟನೆಗಳಾಗಿವೆ. ಇನ್ನು RSS ಸಮಾಜ ಸೇವೆ, ಸುಧಾರಣಾ ಕಾರ್ಯಗಳೊಂದಿಗೆ ಆಪತ್ಕಾಲದಲ್ಲಿ ಬಹುಮುಖ್ಯ ಸೇವಾ ಕಾರ್ಯದಲ್ಲೂ ತನ್ನನ್ನ ತೊಡಗಿಸಿಕೊಂಡಿದೆ. ಪರಿಹಾರ ಹಾಗೂ ಪುನರ್ವಸತಿ ಕೆಲಸಗಳಲ್ಲಿ ಕೂಡ RSS ಕೆಲವು ಕಡೆ ಗುರುತಿಸಿಕೊಂಡಿದೆ. ಭೂಕಂಪ, ನೆರೆ, ಸುನಾಮಿ, ಕಾಲ್ತೊಳಿತದಂತಹ ದುರಂತಗಳಲ್ಲಿ RSSನ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಕೈ ಜೋಡಿಸಿದ ಉದಾಹರಣೆ ಇದೆ. ಇನ್ನು RSS ಜಾತೀಯತೆಯನ್ನ ದೂರ ಮಾಡುವ ನಿಟ್ಟಿನಲ್ಲೂ ಕೆಲಸ ಮಾಡ್ತಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನ ಪೋಷಿಸಿ ಬೆಳೀತಾ ಇದೆ. ಇದೇ ಉದ್ದೇಶಕ್ಕಾಗಿ RSS ಪತ್ರಿಕೆಗಳನ್ನ ಸಹ ಹೊರತರುತ್ತದೆ. ಆರ್ಗನೈಸರ್ ಹಾಗೂ ಪಾಂಚಜನ್ಯ RSSನ ಮುಖವಾಣಿಯಂತೆ ಕೆಲಸ ಮಾಡುತ್ತವೆ. ಇವುಗಳ ಮೂಲಕ ವೈಚಾರಿಕ ಪ್ರಜ್ಞೆ, ಸಾಮಾಜಿಕ ರಾಜಕೀಯ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ವಿಶೇಷ ಅಂದ್ರೆ RSS ಕೇವಲ ದೊಡ್ಡವರಿಗಷ್ಟೇ ಸೀಮಿತವಾಗಿಲ್ಲ. ಹದಿಹರೆಯದವರು, ಚಿಕ್ಕ ಮಕ್ಕಳಿಗೋಸ್ಕರ ದೇವಪುತ್ರ ಎನ್ನುವ ಮ್ಯಾಗಝೀನ್ ಅನ್ನ ಕೂಡ ಪ್ರಕಟ ಮಾಡುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ RSS ಕೇವಲ ಸಾಂಸ್ಕೃತಿಕ ಸಂಘಟನೆಯಾಗಿ ಮಾತ್ರ ತನ್ನ ಛಾಪು ಮೂಡಿಸಿಲ್ಲ, ಬದಲಾಗಿ ರಾಜಕೀಯ ಸನ್ನಿವೇಶಗಳನ್ನ ಅತ್ಯಂತ ನಾಜೂಕಾಗಿ ನಿರ್ವಹಿಸಿದೆ. ದೇಶ ಸ್ವತಂತ್ರಗೊಳ್ಳುವ ಸಮಯದಲ್ಲಿ ಕಾಶ್ಮೀರ ವಿಲೀನಕ್ಕೆ ಸಂಬಂಧಿಸಿದಂತೆ RSS ಬಹುಮುಖ್ಯ ಪಾತ್ರ ವಹಿಸಿತ್ತು. ಅಂದು ಭಾರತದೊಂದಿಗೆ ವಿಲೀನಗೊಳ್ಳಲು ಕಾಶ್ಮೀರದ ಅರಸ ಮಹಾರಾಜ ಹರಿಸಿಂಗ್ ಒಪ್ಪಿರಲಿಲ್ಲ. ಇದು ನೆಹರು ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಹೀಗಾಗಿ ಅಂದಿನ ಗೃಹ ಸಚಿವ ಸರ್ದಾರ್ ಪಟೇಲರ ಅಣತಿಯಂತೆ ಅಂದಿನ RSSನ ಪ್ರಮುಖ ಗೋಳವಾಲ್ಕರ್ ಗುರೂಜಿ ಮಹಾರಾಜ ಹರಿಸಿಂಗ್ರೊಂದಿಗೆ ಸಂಧಾನ ನಡೆಸಿದ್ರು. ಆ ಮೂಲಕ ಭಾರತದ ಮುಕುಟಮಣಿ ಕಾಶ್ಮೀರ ಕಣಿವೆ ದೇಶದೊಂದಿಗೆ ಐಕ್ಯವಾಗುವಂತೆ ಮಾಡಿದ್ರು. ಇದಲ್ಲದೆ ಪೋರ್ಚುಗೀಸರ ಹಿಡಿತದಲ್ಲಿದ್ದ ದಾದರ ನಗರ್ ಹಾವೇಲಿಯನ್ನ ಮುಕ್ತಗೊಳಿಸಿ ಭಾರತದೊಂದಿಗೆ ವಿಲೀನಗೊಳಿಸುವಲ್ಲಿಯೂ RSSನ ಪಾತ್ರ ಇತ್ತು. ಇಡೀ ದೇಶ ವಿದೇಶಿಗರ ಹಿಡಿತದಿಂದ ಮುಕ್ತವಾಗಿದ್ರು. ದಾದರ್ ನಗರ್ ಹಾವೇಲಿ ಹಾಗೂ ಗೋವಾ ಪೋರ್ಚುಗೀಸರ ಹಿಡಿತದಲ್ಲಿದ್ದವು. ಭಾರತ ಸರ್ಕಾರದ ಎಚ್ಚರಿಕೆಯ ನಡುವೆಯೂ ಪೋರ್ಚುಗೀಸರು ತಮ್ಮ ಉದ್ದಟತನ ತೋರಿಸಿದ್ರು. ಅಂತಿಮವಾಗಿ 1954ರಲ್ಲಿ ವಾಕಂಕರ್ ನೇತೃತ್ವದಲ್ಲಿ RSS ಸ್ವಯಂ ಸೇವಕರು ಹಾಗೂ ವಿಮೋಚನಾ ಹೋರಾಟಗಾರರು ದಾದರ್ ನಗರ ಹಾವೇಲಿ ನರೋಲಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದ್ರು. ಆ ಮೂಲಕ ಪೋರ್ಚುಗೀಸರು ತಾವಾಗಿಯೇ ಶರಣಾಗುವಂತಹ ಅನಿವಾರ್ಯತೆ ಸೃಷ್ಟಿಸಿದ್ರು. ಆಗಸ್ಟ್ 2, 1954ರಲ್ಲಿ ದಾದ್ರಾ ಪ್ರದೇಶ ಪೋರ್ಚುಗೀಸರಿಂದ ಮುಕ್ತವಾಯಿತು. ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಿತು. ಇನ್ನು 1962ರ ಇಂಡೋ ಚೀನಾ ಸಮರದ ವೇಳೆ RSS ನೇರವಾಗಿ ಯುದ್ಧ ಭೂಮಿಗೆ ಇಳಿಯದಿದ್ದರೂ ಸೇನೆಗೆ ಆಡಳಿತಾತ್ಮಕ ಸಹಾಯ ಮಾಡಿತು. ಸೇನಾ ವಾಹನಗಳ ಚಲನವಲನದ ಮಾಹಿತಿ, ಆಹಾರ ಪೂರೈಕೆ, ಸೈನಿಕ ಕುಟುಂಬಗಳ ಹಿತರಕ್ಷಣೆ ಸೇರಿದಂತೆ ಹಲವು ರೀತಿಯಲ್ಲಿ ನೆರವು ನೀಡಿತ್ತು. ಸಂಘದ ಈ ಸೇವಾ ಭಾವ ದೇಶದ ಜನರ ಗಮನ ಸೆಳೆದಿತ್ತು. ಅದರಂತೆ ಅಂದಿನ ಸರ್ಕಾರ ಕೂಡ RSS ಸೇವೆಯನ್ನ ಕೊಂಡಾಡಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? 1963ರಲ್ಲಿ ನೆಹರು ಸರ್ಕಾರ RSS ಸ್ವಯಂ ಸೇವಕರಿಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಗಣವೇಶದೊಂದಿಗೆ ಭಾಗಿಯಾಗಲು ಅನುವು ಮಾಡಿಕೊಟ್ಟಿತ್ತು. ಇನ್ನು 1965ರಲ್ಲಿ ಇಂಡೋ ಪಾಕ್ ಯುದ್ಧದ ವೇಳೆಯೂ RSS ತನ್ನ ಸೇವಾ ತತ್ಪರತೆಯನ್ನ ಮೆರೆದಿತ್ತು. ಅಂದು ಯುದ್ಧ ಭೂಮಿಯಲ್ಲಿ ಗಾಯಗೊಂಡಿದ್ದ ಸಾವಿರಾರು ಸೈನಿಕರಿಗೆ
RSS ಸ್ವಯಂ ಸೇವಕರು ರಕ್ತದಾನ ಮಾಡಿ ಜೀವ ಉಳಿಸಿದ್ರು. ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ RSSನ ಈ ಸಮರ್ಪಣಾ ಭಾವವನ್ನ ಮುಕ್ತ ಕಂಠದಿಂದ ಹೊಗಳಿದ್ದರು. ಇದಲ್ಲದೆ ಯುದ್ಧದ ವೇಳೆ ಕಾಶ್ಮೀರ ಕಣಿವೆಯಲ್ಲಿ ಸೇನಾ ವಾಹನಗಳ ಸುಲಭ ಪ್ರಯಾಣಕ್ಕೆ ಅನುವಾಗುವಂತೆ ಮಾಡಿದ್ರು. ಕೊರೆಯುವ ಚಳಿಯಲ್ಲೂ RSS ಕಾರ್ಯಕರ್ತರು ಕಣಿವೆಯ ರಸ್ತೆಗಿಳಿದು ಹಿಮವನ್ನ ಎತ್ತಿ ಹಾಕುವ ಕೆಲಸ ನಿರ್ವಹಿಸಿದ್ರು. ಇನ್ನು 1971ರ ಒಡಿಶಾ ಚಂಡಮಾರುತದಿಂದ ಹಿಡಿದು ಭೋಪಾಲ್ ಅನಿಲ ದುರಂತದವರೆಗೂ, 1984ರಲ್ಲಿ ನಡೆದ ಸಿಖ್ ದಂಗೆಯಿಂದ ಹಿಡಿದು ಗುಜರಾತ್ ಕಚ್ ಭೂಕಂಪ, ಉತ್ತರಾಖಂಡ ಪ್ರವಾಹದವರೆಗೂ RSS ಅತ್ಯಂತ ಮಾನವೀಯ ನೆಲೆಯಲ್ಲಿ ತನ್ನ ಸೇವೆಯನ್ನ ನೀಡಿದೆ. ದೇಶದ ಯಾವುದೇ ಮೂಲೆಯಲ್ಲೂ ಅವಘಡ, ನೈಸರ್ಗಿಕ ವಿಕೋಪಗಳು ನಡೆದರೂ ಅಲ್ಲಿ ಸಂಘದ ಸ್ವಯಂ ಸೇವಕರು ಹಾಜರಿರುತ್ತಾರೆ. ಅಷ್ಟರ ಮಟ್ಟಿಗೆ ಸಂಘ ತನ್ನ ಮಾನವೀಯ ನೆರವಿಗೆ ಹೆಸರುವಾಸಿಯಾಗಿದೆ. RSSನ ಸಹಾಯ ಹಸ್ತದ ನೆರವು ಕೇವಲ ದೇಶದೊಳಗಿನ ನಾಗರಿಕರಿಗೆ ಅಷ್ಟೇ ಅಲ್ಲ, ರಾಷ್ಟ್ರದ ಗಡಿಯಾಚೆಗೂ ತನ್ನ ಸೇವಾ ಕಾರ್ಯಗಳನ್ನ ಮಾಡಿದೆ. ಶ್ರೀಲಂಕಾ, ನೇಪಾಳ ಹಾಗೂ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದ ಭೂಕಂಪದ ವೇಳೆಯೂ RSS ಕಾರ್ಯಕರ್ತರು ನೆರವಿನ ಹಸ್ತ ಚಾಚಿದ್ದರು. ಇದು RSSನ ಪಾಸಿಟಿವ್ ಸೈಡ್. ಆದರೆ ಈ ಸಂಘಟನೆ ಯಾವಾಗ್ಲೂ ವಿವಾದದ ಸುಳಿಯಲ್ಲೇ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಈಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ರೀತಿಯೇ RSS ವಿರುದ್ಧ ನಾನಾ ಆರೋಪಗಳು, ಟೀಕೆಗಳು ವ್ಯಕ್ತವಾಗುತ್ತಲೇ ಇರುತ್ತೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸಂಘ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವ ಬಲವಾದ ಆರೋಪವಿದೆ. ಹಲವು ಪಕ್ಷಗಳು RSS ನಿಷೇಧಿಸುವಂತೆ ಆಗಾಗ ಒತ್ತಾಯಿಸುತ್ತಲೇ ಬಂದಿದೆ. ಅಲ್ಲದೆ ಇತಿಹಾಸದಲ್ಲಿ ಹಲವು ಬಾರಿ RSS ಮೇಲೆ ನಿಷೇಧ ಹೇರಿದ ಘಟನೆಗಳು ಕೂಡ ನಡೆದಿದೆ. 1948ರಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ನಾಥರಾಮ್ ಗೋಡ್ಸೆ ಹತ್ಯೆ ಮಾಡಿದ ಬಳಿಕ ಪಂಡಿತ್ ನೆಹರು ನೇರವಾಗಿಯೇ RSS ಮೇಲೆ ಆರೋಪ ಮಾಡಿದ್ರು. ಬಾಪು ಹತ್ಯೆ ಹಿಂದೆ ಸಂಘದ ಕೈವಾಡ ಇದೆ ಅನ್ನುವ ಮಾತುಗಳು ಕೇಳಿ ಬಂದಿದ್ದವು. ಹೀಗಾಗಿ ಆ ಸನ್ನಿವೇಶದಲ್ಲಿ RSS ಅನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿತ್ತು. ಅದರಂತೆ 1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ್ದರು. ಆ ವೇಳೆಯೂ RSS ಮೇಲೆ ಸಹಜವಾಗಿ ನಿಷೇಧದ ಕಟ್ಟಾಜ್ಞೆ ಜಾರಿಯಲ್ಲಿತ್ತು. 1992ರ ರಾಮ ಜನ್ಮಭೂಮಿ ವಿವಾದ, ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ವೇಳೆಯೂ RSS ಮೇಲೆ ನಿಷೇಧ ಹೇರಲಾಗಿತ್ತು. ಸ್ನೇಹಿತರೆ, RSS ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ ಅಂತ ಗುರುತಿಸಿಕೊಂಡಿದ್ರು ದೇಶದ ರಾಜಕೀಯದ ಮೇಲೆ ಅದರ ಪ್ರಭಾವ ವ್ಯಾಪಕವಾಗಿದೆ. ಅದರಲ್ಲೂ 1975ರ ತುರ್ತು ಪರಿಸ್ಥಿತಿ ವೇಳೆ RSS ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಅನೇಕರಿಗೆ ಗೊತ್ತಿಲ್ಲ, 80ರ ದಶಕದಲ್ಲಿ ಖುದ್ದು ರಾಜೀವ್ ಗಾಂಧಿ ಕೂಡ RSS ಎದುರು ಮಂಡಿಯೂರುವಂತಾಗಿತ್ತು. 1989ರಲ್ಲಿ ರಾಮ ಜನ್ಮಭೂಮಿ ವಿವಾದದ ವೇಳೆ ರಾಜೀವ್ ಗಾಂಧಿ ಅಧಿಕಾರ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದರು. ಈ ವೇಳೆ ಖುದ್ದು ರಾಜೀವ್ ಗಾಂಧಿ RSS ಜೊತೆಗೆ ಮಾತುಕತೆಯ ಆಹ್ವಾನ ನೀಡಿದ್ದರು. ಆದರೆ ಸಂಘ ಪ್ರಧಾನಿ ಆಹ್ವಾನವನ್ನ ತಿರಸ್ಕರಿಸಿತ್ತಲ್ಲದೆ ಅಯೋಧ್ಯ ವಿವಾದವನ್ನ ರಾಜಕೀಕರಣಗೊಳಿಸುವುದನ್ನ ವಿರೋಧಿಸಿತ್ತು. ಆದರೆ ರಾಜೀವ್ ನಿರ್ಗಮನದ ಬಳಿಕ ಅಧಿಕಾರಕ್ಕೆ ಬಂದ VP ಸಿಂಗ್ ಸರ್ಕಾರ ಮಂಡಲ್ ಆಯೋಗದ ಮೂಲಕ ವಿವಾದದ ಧೂಳೆಬ್ಬಿಸಿತ್ತು. ಇದು RSS ಸಿದ್ಧಾಂತಕ್ಕೆ ವಿರೋಧವಾಗಿದ್ದರಿಂದ RSSಗೆ ದೊಡ್ಡ ಹೊಡೆತ ನೀಡಿತು. ಆದರೆ ಸಮಸ್ಯೆಯಲ್ಲೇ ಹೊಸದೊಂದು ದಾರಿ ಕಂಡ RSS ರಾಮ ಜನ್ಮಭೂಮಿ ವಿವಾದವನ್ನ ಮುನ್ನೆಲೆಗೆ ತಂದಿತು. ಅಡ್ವಾಣಿ ರಥಯಾತ್ರೆ ಮೂಲಕ ಕೇಸರಿ ಬಾವುಟವನ್ನ ದೇಶದಾದ್ಯಂತ ಪಸರಿಸುವಲ್ಲಿ ಸಕ್ಸಸ್ ಆಯಿತು. ಹೀಗೆ ಸೈದ್ಧಾಂತಿಕ ಕಾರಣಗಳಿಂದ RSS ಸದಾ ವಿವಾದದ ಕೇಂದ್ರವಾಗಿದೆ. ಅದರಲ್ಲೂ RSS ಒಂದು ಕೋಮುವಾದಿ ಸಂಘಟನೆ ಅನ್ನುವ ಆರೋಪ ದೊಡ್ಡ ಮಟ್ಟದಲ್ಲಿದೆ. RSS ಮೂಲ ತತ್ವಗಳು ಒಂದು ರೀತಿಯಲ್ಲಿ ವೀರ ಸಾವರ್ಕರ್ ಅವರ ಐಡಿಯಾಲಜಿಯನ್ನ ಅನುಸರಿಸುತ್ತದೆ. ಇದೇ ಕಾರಣಕ್ಕೆ ಪ್ರಗತಿಪರರು, ಎಡಚಿಂತನೆಯ ವಿಮರ್ಶಕರು RSS ಅನ್ನ ಫ್ಯಾಸಿಸ್ಟ್, ಕ್ರಾಂತಿಕಾರಿ, ಕೋಮುವಾದಿ ಸಂಘಟನೆ ಅನ್ನುವ ರೀತಿಯಲ್ಲಿ ಸದಾ ಬೆಂಬಿಸಿಕೊಂಡೇ ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ಎನ್ನುವ ಹಾಗೆ RSS ಕೂಡ ರಾಜಕೀಯ ಓಲೈಕೆಗಾಗಿ ಹಿಂದೂ ಹಿತಾಸಕ್ತಿಗಳನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಿಕೊಂಡೇ ಬಂದಿದೆ. ಅಸಲಿಗೆ RSS ತನ್ನದೇ ಆದ ಯಾವುದೇ ತರ್ಕ ಸಿದ್ಧಾಂತವನ್ನೇನು ಹೊಂದಿಲ್ಲ. ಅದು ಪ್ರಮುಖವಾಗಿ 4 ವಿಷಯಗಳನ್ನ ಬಲವಾಗಿ ಪ್ರತಿಪಾದಿಸುತ್ತೆ. ಅದರಲ್ಲಿ ಮೊದಲನೆಯದ್ದು ಅಖಂಡ ಭಾರತ. RSS ಪ್ರಕಾರ ಇರಾನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಬರ್ಮಾ ಸಹಿತ ಪೂರ್ಣ ಭೌಗೋಳಿಕ ಪ್ರದೇಶ ಭಾರತ ಎನ್ನುವ ಕಲ್ಪನೆಯನ್ನ ಹೊಂದಿದೆ. ಅದನ್ನ ಸಾಕಾರಗೊಳಿಸಲು ಕರೆ ನೀಡುತ್ತೆ. ಇನ್ನು ಎರಡನೇ ಅಂಶ ಅಂದ್ರೆ ಅದು ಏಕಾತ್ಮ ಮಾನವತಾವಾದ. ಇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಕಲ್ಪನೆ. ಮನುಷ್ಯತ್ವವೇ ಮೊದಲ ಆಧಾರ ಅಂಶ ಅನ್ನೋದನ್ನ ಇದು ಪ್ರತಿಪಾದಿಸುತ್ತದೆ. ಗ್ರಾಮೀಣ ಪರಿಸರದ ಅಭ್ಯುದಯವನ್ನ ಕೂಡ ಇದು ಒಳಗೊಂಡಿದೆ. ಇನ್ನು ಮೂರನೆಯ ಅಂಶ ಅಂದ್ರೆ ಅದು ಹಿಂದುತ್ವ. RSS ಪ್ರಕಾರ ಭಾರತದಲ್ಲಿ ವಾಸಿಸುವವರೆಲ್ಲರೂ ಹಿಂದೂಗಳೇ.
ಹಿಂದುತ್ವವೇ ಸರ್ವೋಚ್ಚ ಅನ್ನೋದನ್ನ RSS ಹೇಳುತ್ತೆ. ದೇಶದ ಪ್ರಜೆಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂ ಪದ್ಧತಿಗಳನ್ನೇ ಅನುಸರಿಸುತ್ತಾರೆ ಅಂತ RSS ಪ್ರತಿಪಾದಿಸುತ್ತದೆ. ಕೊನೆಯದಾಗಿ RSS ಭಗವದ್ ಧ್ವಜವನ್ನ ಅತ್ಯಂತ ಉಚ್ಚ ಮಟ್ಟದಲ್ಲಿ ಇರಿಸಿದೆ. ಈ ಭಗವದ್ ಧ್ವಜವೇ RSS ನ ಆತ್ಮ ಅಂದ್ರೂ ತಪ್ಪಲ್ಲ. ಭಗವದ್ ಧ್ವಜಕ್ಕೆ ಸಂಘದ ಪರಮೋಚ್ಚ ಸ್ಥಾನ ನೀಡಲಾಗಿದೆ. ನಾಗಪುರದ ಕೇಂದ್ರ ಕಚೇರಿಯ ಮೇಲೆ ಸದಾ ಭಗವದ್ ಧ್ವಜ ಹಾರಾಡುತ್ತಲೇ ಇರುತ್ತದೆ. ಇದೇ ವಿಚಾರವಾಗಿ RSS ಸದಾ ಟೀಕೆಗೆ ಒಳಗಾಗುತ್ತಲೇ ಇರುತ್ತದೆ. ಇನ್ನು ರಾಜಕೀಯದಲ್ಲೂ ಸಂಘ ಪರೋಕ್ಷವಾಗಿ ತನ್ನ ಪ್ರಭಾವ ಹೊಂದಿದೆ. ಬಿಜೆಪಿಯ ಬಹುತೇಕ ಘಟಾನುಘಟಿ ನಾಯಕರು ನೇರವಾಗಿ RSS ನ ಜೊತೆ ಸಂಬಂಧ ಹೊಂದಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಇಂದಿನ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸಹಿತ ಬಹುತೇಕ ಬಿಜೆಪಿ ನಾಯಕರು ಸಂಘದ ಮೂಲದವರಾಗಿದ್ದಾರೆ. ಅದೇನಿರಲಿ, ಇವತ್ತು RSS ಜಗತ್ತಿನ ನಂಬರ್ 1 ಸಂಘಟನೆ ಅಂತ ಗುರುತಿಸಿಕೊಂಡಿದೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ 100 ವರ್ಷಗಳನ್ನ ಕೂಡ ಪೂರೈಸಿದೆ. RSS ವಿಚಾರದಲ್ಲಿ ಸದ್ಯ ನಡೀತಾ ಇರುವ ಚರ್ಚೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.